ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಅಡುಗೆ ಮನೆಯೊಳಗೆ ಬ್ಯುಸಿ ಇರೋದ್ರಿಂದ ಕ್ಯಾಮ್ರಾ ಸೆಟ್ ಮಾಡಿ ಇಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ. ಹೀಗಾಗಿ ನಾನು ಮಧ್ಯಾಹ್ನದಿಂದ ನನ್ನ ಸ್ಟಡಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಿಗ್ಗೆ ಅಡುಗೆ ಮಾಡ್ಕೋತಾನೆ ಯಾವುದಾದ್ರೂ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ. ಸೋಷಿಯಲ್ ಆಗಿರ್ಬೋದು, ಸೈನ್ಸ್, ಸೈಕಾಲಜಿ ಯಾವುದಾದ್ರೂ ರಿವಿಷನ್ ಕ್ಲಾಸ್ಗಳನ್ನು ಕೇಳ್ಕೊತಿರ್ತೀನಿ. ಅಂದರೆ ಈಗ ಮೊದಲಿಗೆ ಹಿಂದಿನ ದಿವಸ ಅದು ಏನು ಓದಿರ್ತೀನಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಸ್ಗಳನ್ನೇ ಮತ್ತೆ ಹೊಳ್ಳೆ ಮುಳ್ಳೆ ರಿವಿಷನ್ ಆಗಿ ಕೇಳ್ತಿರ್ತೀನಿ. ಆವಾಗ ಏನಾಗ್ತೈತಿ, ಪರ್ಫೆಕ್ಟ್ ಆಗಿಬಿಡ್ತೈತಿ. ಈ ರೀತಿಯಾಗಿ ನನ್ನ ರಿವಿಷನನ್ನು ಇಟ್ಕೊಂಡಿರ್ತೀನಿ. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮಧ್ಯಾಹ್ನದ ಟೈಮಲ್ಲಿ ನನ್ನ ಅಭ್ಯಾಸದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ನಾನು ಓದಾಗ್ತಿರುವಂತಹ ವಿಷಯ ಸೈಕಾಲಜಿ. ನಿಮ್ಗೆ ಆಲ್ರೆಡಿ ನಾನು ಸೈಕಾಲಜಿ ರಿವಿಷನ್ ಸ್ಟಾರ್ಟ್ ಮಾಡೀನಿ ಅಂತ ಹೇಳೀನಿ. ಯಾಕಂದರೆ ಟಿ ಇ ಟಿಯಲ್ಲಿ ಆಲ್ರೆಡಿ ನಾವು ಎಲ್ಲ ಸೈಕಾಲಜಿ ಟಾಪಿಕ್ಸ್ಗಳನ್ನು ಓದ್ಕೊಂಡಿವಿ. ಈಗ ಅದರ ರಿವಿಷನ್ ಅಷ್ಟೇ ಮಾಡೋದಿರ್ತೈತಿ. ಈಗ ನಾನು ಮೊದಲನೇ ಪಾಠದ ರಿವಿಷನ್ ಮಾಡ್ಕೊಳಕತ್ತೆ 2-3 ದಿವಸ ಆಯಿತು. ಸ್ವಲ್ಪ ಡೀಟೇಲ್ಡ್ ಸ್ಟಡಿ ಮಾಡಾಕ್ತೀನಿ. ಅಂತಂದ್ರೆ ಈಗ ಪಂಥಗಳ ಬಗ್ಗೆ ನಾನು ಓದ್ಕೋತೀನಿ. ಅದ್ರ ಜೊತೆಗೆ SR ಎಜುಕೇಷನ್ ಚಾನಲಲ್ಲಿ ಮ್ಯಾಮ್ ಹೇಳಿರುವಂತಹ ವಿಡಿಯೋಸ್ಗಳನ್ನು ಕೂಡ ನೋಡಿಕೊಂಡು ಮತ್ತೊಮ್ಮೆ ಪರ್ಫೆಕ್ಟ್ ಮಾಡ್ಕೋತೀನಿ. ಈ ರೀತಿಯಾಗಿ ನನ್ನ ಸೈಕಾಲಜಿ ರಿವಿಷನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾವುದೇ ರೀತಿಯಾದಂತಹ ನೋಟ್ಸ್ ಏನು ಮಾಡ್ಕೊಳಕ್ತಿಲ್ಲ. ಬಹಳನೇ ಇಂಪಾರ್ಟೆಂಟ್ ಅಥವಾ ಬುಕ್ಕಲ್ಲಿ ಇರಲಾರ್ದಂತಹ ವಿಷಯ ಏನಾದರೂ ಹೇಳಿದರು ಅಂತಂದ್ರೆ ಅದನ್ನು ನೋಟ್ ಮಾಡ್ಕೊಂಡಿರ್ತೀನಿ. ಅದನ್ನು ಬಿಟ್ಟರೆ ಬೇರೆ ಹೆಚ್ಚಿಗೆ ಏನು ನೋಟ್ಸ್ ಮಾಡ್ಕೊಳಕ್ತಿಲ್ಲ. ಈ ರೀತಿಯಾಗಿ ನನ್ನ ಸೈಕಾಲಜಿ ಸ್ಟಡಿ ಅಥವಾ ಸೈಕಾಲಜಿ ರಿವಿಷನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಸ್ವಲ್ಪ ನಿಧಾನವಾಗೇ ಹೋದ್ರೈತೆ, ಯಾಕಂದರೆ ಇನ್ನೂ ಸ್ವಲ್ಪ ಟೈಮ್ ಐತೆ. ರಿವಿಷನ್ ಅಲ್ಲ, ಹೊಸದಾಗಿ ಈ ಸಬ್ಜೆಕ್ಟ್ ಓದಾಕತ್ತಿದ್ವಿ ಅಂತಂದ್ರೆ ಸ್ಪೀಡಾಗಿ ಮೊದಲಿಗೆ ಒಂದು ಸರ್ತಿ ನೋಟ್ ಮಾಡಿಕೊಂಡು ಮತ್ತೊಮ್ಮೆ ರಿವಿಷನ್ ಮಾಡ್ಕೋಬೇಕು. ಮತ್ತೊಂದು 2 ಸರ್ತಿನಾದರೂ ರಿವಿಷನ್ ಮಾಡ್ಕೋಬೇಕಾಗಿತ್ತು. ಬಟ್ ಈಗ ಈ ಸೈಕಾಲಜಿ ಸಬ್ಜೆಕ್ಟಲ್ಲಿ ಈಗ ಆಲ್ರೆಡಿ ರಿವಿಷನ್ ಸ್ಟಾರ್ಟ್ ಮಾಡ್ಕೊಂಡು ನಾನು ನಾಳೆಯಿಂದ ಬೆಳವಣಿಗೆ ಮತ್ತು ವಿಕಾಸ ಪಾಠವನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತು ಬಹಳಷ್ಟು ಜನ ಕಮೆಂಟ್ಸ್ಗಳಲ್ಲಿ ಕೇಳಾಕತ್ತಿದ್ರಿ, ಸೋಷಿಯಲ್ ಸೈನ್ಸ್ ಕೂಡ ಓದಬೇಕಾ ಮೇಡಮ್ ಅಂಥೇಳಿ. ಹೌದು, ನಾನು ಈಗ ಸರ್ಚ್ ಮಾಡಿರುವಂತಹ ಸಿಲೆಬಸ್ ಪ್ರಕಾರ ಮತ್ತು ಬಹಳಷ್ಟು ಯೂಟ್ಯೂಬ್ ಟೀಚರ್ಸ್ಗಳು ಹೇಳಿರುವ ಪ್ರಕಾರ ಸಿಲೆಬಸಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೋಷಿಯಲ್ ಸೈನ್ಸ್ ಇರ್ತೈತೆ, ಬಹಳಷ್ಟು ಇರಲ್ಲ. ಬಟ್ ಎಷ್ಟೇ ಪ್ರಮಾಣದಲ್ಲಿದ್ರೂ ಯಾವ ಕ್ವೆಶನ್ಸ್ ಬರ್ತಾವಂತ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈಗ ನಾವು 4th ಅಥವಾ 5th ಹಿಡಿದು 8th ಕ್ಲಾಸ್ವರೆಗೂ ನಾವು ಸೋಷಿಯಲ್ ಸೈನ್ಸನ್ನು ಕವರ್ ಮಾಡ್ಕೊಂಬಿಡೋಣ. ಸೈನ್ಸ್ ಮಾತ್ರ ಆದಷ್ಟು 8th 9th 10th ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ. 8thವರೆಗೂ ಕಂಪ್ಲೀಟ್ ಆದರೆ ನಡೀತೈತಿ. ಬಟ್ ಇನ್ನೂ ಟೈಮ್ ಇತ್ತು ಅಂತಂದ್ರೆ, ಯಾಕಂದ್ರೆ ಆಲ್ರೆಡಿ ನಾವು ಟಿ ಇ ಟಿಗೆ ಓದ್ಕೊಂಡಿವಲ್ಲ, ಅಷ್ಟೊಂದು ಬರ್ಡನ್ ಅನಿಸಲ್ಲ 8thವರೆಗೂ ರಿವಿಷನ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ 9th 10th ಯಾವಾಗಾದ್ರೂ ಒಂದೊಂದು ಟಾಪಿಕ್ ತೊಗೊಂಡು ಓದ್ಕೊಂಡ್ರೆ ಅಲ್ಲಿಗೆ ನಮ್ಮದು 10thವರೆಗೂ ಕವರ್ ಆಗ್ಬೋದು ಅಂತ ಅಂದ್ಕೊಂಡಿನಿ. ನಾನು ಕೂಡ ಅದೇ ರೀತಿಯಾಗಿ ಈಗ 10th ಕ್ಲಾಸಿಂದು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೀನಿ. ಆಲ್ರೆಡಿ 3rd ಲೆಸನ್ ಸ್ಟಾರ್ಟ್ ಮಾಡಿ ನಾನು ಕೂಡ. ಈ ರೀತಿಯಾಗಿ ಇವತ್ತು ಮಧ್ಯಾಹ್ನ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ಸೈಕಾಲಜಿಯನ್ನು ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು 20ನೇ ತಾರೀಕಿದ ವಿಡಿಯೋ. ಇದು ಅಮಾವಾಸ್ಯೆ ದಿವಸ, ಎಳ್ಳಮಾವಾಸ್ಯೆ ಮರುದಿವಸಿಂದು ವಿಡಿಯೋ. ಈ ಅಭ್ಯಾಸದ ಜೊತೆಗೆ ಕೆಲವೊಂದಿಷ್ಟು ಮನೆ ಕೆಲಸ, ಅದ್ರ ಜೊತೆಗೆ ನನ್ನ ಮಗಳ ಪ್ರೊಜೆಕ್ಟ್ ವರ್ಕ್ ಕೂಡ ಇತ್ತು. ಅದರಲ್ಲಿ ಒಂಚೂರು ಅಭ್ಯಾಸ ಆಗಲಿಲ್ಲ, ಹೆಚ್ಚಿಗೆ ಆಗಲಿಲ್ಲ. ಮಾಡೀನಿ, ಬಟ್ ಇನ್ನೂ ಹೆಚ್ಚಿಗೆ ಆಗಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಈಗ ಮಧ್ಯಾಹ್ನ ಸೈಕಾಲಜಿ ಓದೋದಾದಮೇಲೆ ಸಂಜೆನಾಗ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳ ಪ್ರೊಜೆಕ್ಟ್ ವರ್ಕದ್ದು ಕೆಲಸ ಇತ್ತು, ಅದನ್ನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಸಂಡೇ ಅಂದರೆ 28ನೇ ತಾರೀಕಿಗೆ ಎಕ್ಸಿಬಿಷನ್ ಇರೋದ್ರಿಂದ ಅದರದ್ದೇ ಕೆಲಸದಲ್ಲಿ ತೊಡಗಿದ್ವಿ. ಇದು ಒಂದು 3-4 ದಿವಸ ಆಗಿರ್ಬೋದು. ನಿಮಗೆ ಮೊದಲಿನ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ. ಅದಾದಮೇಲೆ ಇವತ್ತೇ ತೋರ್ಸಾಕ್ತೀನಿ. ಹಾಗೆ ಮೇಲಿನ ಮೇಲೆ ಇದರದ್ದು ವರ್ಕ್ ನಡೆದೇ ಐತಿ ಮನ್ಯಾಗ.
ಅದು ರಟ್ ಕಟ್ ಮಾಡಬೇಕು, ಥರ್ಮಾಕೋಲ್ ಕಟ್ ಮಾಡಬೇಕು, ಸ್ವಲ್ಪ ಜಾಸ್ತಿನೇ ವರ್ಕ್ ಐತಿ. ರಾಮ ಮಂದಿರ ಮಾಡಾಕ್ತೀವಿ, ಪೂರ್ತಿ ಪ್ರಾಜೆಕ್ಟ್ ಆದಮೇಲೆ ತೋರಿಸ್ತೀವಿ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಹೊರಗೆ ಕೇಳಿದ್ರೆ 2,000-3,000 ಹೇಳಾಕ್ತಿದ್ರು ರೆಡಿ ಮಾಡೋಕೆ. ಅದಕ್ಕೋಸ್ಕರ ನಾವೇ ಮಾಡಿದ್ರಾಯಿತು ಸ್ವಲ್ಪ ಟೈಮ್ ತೊಗೊಂಡು ಅಂಥೇಳಿ ನಾನು ನನ್ನ ಮಗಳು ಇಬ್ಬರೂ ಸೇರಿ ಈ ರಾಮ ಮಂದಿರದ ಪ್ರಾಜೆಕ್ಟನ್ನು ರೆಡಿ ಮಾಡಾಕ್ತೀವಿ. ನೋಡ್ತಾ ಇರ್ಬೋದು, ಇದನ್ನು ಥರ್ಮಾಕೋಲಲ್ಲಿ ಶಿಖರವನ್ನು ಮಾಡಿದ್ದು. ಈ ರೀತಿಯಾಗಿ ನಮ್ಮದು ಪ್ರೊಜೆಕ್ಟ್ ವರ್ಕ್ದೊಳಗೆ ಸ್ವಲ್ಪ ಇವತ್ತು ಟೈಮ್ ಜಾಸ್ತಿನೇ ಹೋಯಿತು. 1-2 ಗಂಟೆ ಇದರೊಳಗೆ ಹೋಯಿತು, ಇನ್ನೂ ಹೆಚ್ಚಿಗೆ ಹೋಗಿರ್ಬೋದು. ಫೈನಲ್ ಆಗಿ ಇಷ್ಟು ರೆಡಿ ಆಗೈತಿ. ಇನ್ನೂ ಇದಕ್ಕೆಲ್ಲ ಪೇಂಟ್ ಎಲ್ಲ ಇನ್ನೂ ಕೆಲಸ ಜಾಸ್ತಿ ಐತಿ. ಬಟ್ ಇಲ್ಲಿಗೆ ಮುಗಿಸಿ ಮತ್ತು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ನನ್ನ ಸ್ಟಡಿಯನ್ನು ಮಾಡಾಕ್ತೀನಿ. ಈಗ ಆ ಪ್ರಾಜೆಕ್ಟ್ ಎಲ್ಲ ಮುಗಿಸಿ 9:30 ಗಂಟೆ ಆಗಿರ್ಬೋದು, ಆವಾಗ ನಾನು ಅಭ್ಯಾಸಕ್ಕೆ ಕುಂತೀನಿ. ನಾನು ತಗೊಂಡಿರುವಂತಹ ವಿಷಯ ಕಂಪ್ಯೂಟರ್ ಈಗ. ಮತ್ತು ಬಹಳಷ್ಟು ಜನ ನೀವು ಯಾವ ವಿಡಿಯೋಸ್ಗಳನ್ನು ನೋಡ್ತೀರಿ ಅವುಗಳನ್ನೆಲ್ಲ ಟೆಲಿಗ್ರಾಮಲ್ಲಿ ಶೇರ್ ಮಾಡಂದಿದ್ರಿ. ನಾನು ಮೊದಲಿಂದ ಹಿಡಿದು ಅಂದರೆ ಟಿ ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡೀವಲ್ಲ ಆವಾಗಿಂದನೇ ನಾನು ವಿಡಿಯೋಸ್ಗಳನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೋತಾನೆ ಬಂದೀನಿ. ಈಗಲೂ ಕೂಡ ನಾನು ಯಾವುದನ್ನು ಓದ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಟೈಮಿಗೆ ಯಾವ ಟೈಮಲ್ಲಿ ಕುಂತಿರ್ತೀನಿ ಅದೇ ಟೈಮಲ್ಲಿ ಶೇರ್ ಮಾಡಿರ್ತೀನಿ. ಒಂದು 15-20 ನಿಮಿಷ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಬಟ್ ಓದಕ್ಕೆ ಕುಂತಾದ್ಮೇಲೆ ಎಲ್ಲನೂ ಕೂಡ ಶೇರ್ ಮಾಡಿರ್ತೀನಿ. ಮತ್ತು ಈ ಕಂಪ್ಯೂಟರ್ ಮೇಲೆ MG ಅಕಾಡೆಮಿದು ಒಂದು ಪ್ಲೇಲಿಸ್ಟನ್ನು ಆಲ್ರೆಡಿ ನಾನು ಶೇರ್ ಮಾಡಿಬಿಟ್ಟಿನಿ ಒಂದು ಸರ್ತಿ. ಅದನ್ನೇ ನಾನು ಸ್ಟಡಿ ಮಾಡಿದ್ದು. ಒಂದು 24-25-26 ವಿಡಿಯೋಸ್ಗಳಿರ್ಬೋದು ಒಂದೇ ಪ್ಲೇಲಿಸ್ಟಲ್ಲಿ. ಅದನ್ನು ನಾನು ಈಗ 3-4 ವಿಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ. ಪೂರ್ತಿ ಪರ್ಫೆಕ್ಟಾಗಿ ನೋಡಿಕೊಂಡು ಅದನ್ನು ನೋಟ್ಸ್ ಕೂಡ ಮಾಡ್ಕೊಳಕತ್ತೀನಿ. ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ನೆನಪಿನಲ್ಲಿ ಉಳಿತೈತಿ. ಅದಕ್ಕೋಸ್ಕರ ನಾನು ನೋಟ್ಸ್ ಮಾಡ್ತೀನಿ. ಮತ್ತು ಈಗ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ಅದನ್ನು ರೀಡ್ ಮಾಡ್ಕೋತಾ ಹೋದ್ರೆ ಆಯಿತು, ಎಲ್ಲ ರಿಕಾಲ್ ಆಗ್ತಾವೆ. ಅದಕ್ಕೋಸ್ಕರ ಯಾವುದೇ ವಿಡಿಯೋಸ್ಗಳನ್ನು ನೋಡೋದಕ್ಕೆ ನಮಗೆ ಟೈಮ್ ಇರಲ್ಲ. ಯಾಕಂದ್ರೆ ಈಗ ಅವೆಲ್ಲ ಲೈವ್ ಕ್ಲಾಸ್ಗಳದಾವು, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿರ್ತೈತೆ. ಅದನ್ನೆಲ್ಲ ನಾವು ನೋಡ್ಕೋತ ಕುಂತ್ವಿ ಅಂತಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ. ಈಗೆಲ್ಲ ನಾವು ಕ್ಲಾಸ್ ಎಲ್ಲ ಕೇಳಿನೇ ನೋಟ್ಸ್ ಮಾಡ್ಕೋಬೇಕು. ಬಟ್ ರಿವಿಷನ್ ಟೈಮಲ್ಲಿ ಪೂರ್ತಿಯಾಗಿ ನೋಡೋ ಅವಶ್ಯಕತೆ ಇಲ್ಲ. ನಾವೇನು ಬರ್ಕೊಂಡಿರ್ತೀವಲ್ಲ ಅದನ್ನು ರೀಕಾಲ್ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ನನ್ನ ಕಂಪ್ಯೂಟರ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಮತ್ತು ನೀವು ಎಲ್ಲರೂ ಕೂಡ ಕಂಪ್ಯೂಟರ್ ಸ್ಟಡಿಯನ್ನು ಈಗಲಿಂದನೇ ಸ್ಟಾರ್ಟ್ ಮಾಡಿರಂತ ಅಂದ್ಕೊಂಡಿನಿ. ಯಾಕಂದರೆ ಇದು ನಮಗೆ ಹೊಸದು ಸಬ್ಜೆಕ್ಟ್ ಈ ಸದ್ಯಕ್ಕೆ. ಯಾವುದೇ CET ಎಕ್ಸಾಮ್ ಬರೀರಿ, ನೀವು GPSTR ಬರೀರಿ, HSTR ಬರೀರಿ, PSTR ಬರೀರಿ, ಎಲ್ಲದಕ್ಕೂ ಕೂಡ ಕಂಪ್ಯೂಟರ್ ಐತಿ. ಮತ್ತು ಅದಕ್ಕೆ PSTRಗಂತೂ ಈ ಟೋಟಲಿ 25 ಮಾರ್ಕ್ಸಿಗೆ ನಾವು ಈ ಕಂಪ್ಯೂಟರ್ ಅವೇರ್ನೆಸ್ಸನ್ನು ಫೇಸ್ ಮಾಡಬೇಕು. ಅದಕ್ಕೋಸ್ಕರ ಹೆಚ್ಚು ಗಮನ ಕೊಟ್ಟು ಓದ್ಕೊಂಡು ನೋಟ್ಸ್ ಮಾಡ್ಕೊರಿ. ಮತ್ತು ಪೂರ್ತಿ ಡಿಟೇಲಾಗಿ ತಿಳುವರೆಗೂ ಅದೊಂದೇ ವಿಡಿಯೋವನ್ನು ಹೊಳೆ ಮುಳೆ ಕೇಳ್ಕೊತಾ ಇರಿ. ರಿವರ್ಸ್ ತಗೋರಿ ಕೇಳ್ರಿ, ಕಲಿಯೋವರೆಗೂ ಬಿಡಬೇಡ್ರಿ. ಈ ರೀತಿಯಾಗಿ ಕಂಪ್ಯೂಟ್ರನ್ನು ಸ್ಟಾರ್ಟ್ ಮಾಡ್ಕೊರಿ. ಬಟ್ MG ಅಕಾಡೆಮಿಯಲ್ಲಿ ನೀವು ಬುಲ್ಬುಲೆ ಸರ್ದು ಸ್ವಲ್ಪ ಟಫ್ ಆಯಿತು ಅಂದ್ರಿ, ಯಾಕಂದರೆ ಇಂಗ್ಲೀಷ್ ವರ್ಡ್ಸ್ಗಳನ್ನ ಹೆಚ್ಚು ಯೂಸ್ ಮಾಡ್ತಾರೆ ಅವರು. ಬಟ್ MG ಅಕಾಡೆಮಿಯಲ್ಲಿ ನಾನು ಕೂಡ ಇವ್ರದ್ದು ಮೊದಲಿಗೆ ಒಂದು ವಿಡಿಯೋ ನೋಡಿದ್ದೆ. ಯಾಕಂದರೆ TETಗಿಂತಲೂ ಮುಂಚೆ ನನಗೂ ಇಷ್ಟ ಆಗಿತ್ತು. ಯಾಕಂದರೆ ಫಸ್ಟಿಗೆ ಕ್ವೆಶನ್ಸ್ಗಳನ್ನು ತಗೊಂಡು ಅದ್ರ ಮೇಲೇ ಟಾಪಿಕನ್ನು ಕವರ್ ಮಾಡ್ಕೋತಾ ಹೊಂಟಾರ. ಈ ಮೆಥಡ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಎಲ್ಲ ವಿಡಿಯೋಸ್ಗಳನ್ನು ಕೂಡ ನಾನು ನೋಡಾಕ್ತೀನಿ. 4-5 ವಿಡಿಯೋಸ್ಗಳು ಕಂಪ್ಲೀಟ್ ಆಗಿರ್ಬೋದು ಈಗ. ಟಾಪಿಕ್ಸ್ಗಳು ಅಂದರೆ ಈಗ ನಾನು ಇನ್ಪುಟ್ ಡಿವೈಸ್ಗಳ ಬಗೆಗೆ ಸ್ಟಡಿ ಮಾಡಾಕ್ತೀನಿ. ಬಹಳಷ್ಟು ಯೂಸ್ಫುಲ್ ಆದಂತಹ ವಿಡಿಯೋಸ್ಗಳು ನೀವು ಕೂಡ ಸ್ಟಾರ್ಟ್ ಮಾಡ್ಕೊರಿ. ಮತ್ತು ಇವತ್ತು ಫುಲ್ ಪ್ರಾಜೆಕ್ಟ್ ವರ್ಕ್ ಆಗಿತ್ತು. ಮತ್ತು ಮಧ್ಯಾಹ್ನನೂ ಕೂಡ ಸ್ವಲ್ಪ ಸೈಕಾಲಜಿ ಜಾಸ್ತಿನೇ ಓದ್ಕೊಂಡೆ. ಈಗಲೂ ಕೂಡ ಕಂಪ್ಯೂಟ್ರ್ ಬಹಳ ಹೊತ್ತನ ಓದ್ಕೊಂಡಿದ್ದೆ ನಾನು. ಹೀಗಾಗಿ ಸ್ವಲ್ಪ ಟಯರ್ಡ್ ಆಗಿತ್ತು. ಲೇಟ್ ನೈಟಲ್ಲಿ ಸ್ಟಡಿ ಮಾಡಿದೆ, ಬಟ್ ಅದನ್ನು ಶೇರ್ ಮಾಡೋಕ್ಕಾಗಲಿಲ್ಲ. ತುಂಬಾ ಸ್ಟ್ರೆಸ್ ಫೀಲಿಂಗ್ ಆಗತ್ತಿತ್ತು. ಅದಕ್ಕೋಸ್ಕರ ನಾನು ಶೇರ್ ಮಾಡೋಕ್ಕಾಗಲಿಲ್ಲ. ನೈಟ್ ಟೈಮಲ್ಲಿ ಅಂದರೆ ಲೇಟ್ ನೈಟ್ ಸ್ಟಡಿಯಲ್ಲಿ ನಾನಿವತ್ತು ಮ್ಯಾಗ್ಝಿನನ್ನು ಓದ್ಕೊಂಡಿನಿ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ ಜೂನಿಂದ ಪ್ರಾರಂಭ ಮಾಡಿ ನಾನು ಜೂನಿಂದ ಇಲ್ಲಿವರೆಗೂ ಕೂಡ ಎಲ್ಲ ಮ್ಯಾಗ್ಝಿನ್ಸ್ ಕಲೆಕ್ಟ್ ಮಾಡ್ಕೊಂಡಿನಿ. ಈ ರೀತಿಯಾಗಿ ಇವತ್ತು ನಂದು ಬೆಳಗ್ಗೆ ಕೆಲಸದ ಜೊತೆಗೇ
ಅಭ್ಯಾಸ ಸ್ಟಾರ್ಟ್ ಮಾಡಿಕೊಂಡು ಲೇಟ್ ನೈಟ್ವರೆಗೂ ಕೂಡ ಸ್ಟಡಿ ಮಾಡೀನಿ. ಬಟ್ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಪೂರ್ತಿಯಾಗಿ ಇವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು